ಎಲ್ಲರಿಗೂ ನಮಸ್ಕಾರಗಳು. ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜು ಮತ್ತು ಕಮೆಂಟನ್ನು ಮಾಡ್ತಾ ಇದ್ದೀರಾ. ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಯಾವ ರೀತಿ ಬಟ್ಟೆಯನ್ನು ಹಾಕ್ಕೊಳ್ಬೇಕು ತಿಳಿಸ್ಕೊಡಿ ಅಂತ. ಹಾಗಾಗಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮಧ್ಯೆ ಮಧ್ಯೆ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಕೂಡ ನಾನು ತಿಳಿಸ್ತಾ ಇರ್ತೀನಿ. ಫುಲ್ಲು ವಿಡಿಯೋನ ನೋಡಿ. ನಾವು ಲೈನಿಂಗ್ ತೊಗೊಂಡು ಬಂದಿರ್ತೀವಲ್ಲ, ಈ ರೀತಿ ಅವರು ಕಟ್ ಮಾಡಿ ಕೊಟ್ಟಿರ್ತಾರೆ. 2 ಫೋಲ್ಡಿಂಗಲ್ಲಿರುತ್ತೆ. ಈ ರೀತಿ ಓಪನ್ ಮಾಡಿಕೊಂಡ್ರೆ ಈ ಥರ 2 ಫೋಲ್ಡಲ್ಲಿ ಇರುತ್ತೆ. ಇದನ್ನು ನೀಟಾಗಿ ಫಸ್ಟು ಎಲ್ಲ ಐರನ್ನ ಮಾಡ್ಕೊಳ್ಳಿ. ನಿಮಗೆ 38, 35 ಆ ಥರ ಜಾಸ್ತಿ ಮೆಜರ್ಮೆಂಟ್ ಇದ್ದರೆ, ಬ್ಲೌಸು ಫುಲ್ಲು ದೊಡ್ಡ ಬ್ಲೌಸ್ ಇದ್ದರೆ ಈ ರೀತಿಯೇ ಹಾಕ್ಕೊಳ್ಳಿ. ಇದು 2 ಇದೆ ನೋಡಿ, ಈ ಥರ 2 ಲೇಯರ್ ಇದೆ. ಈ ರೀತಿಯೇ ಫುಲ್ಲು ಬರಲಿ. ನಾನು ಕಳೆದ ವಿಡಿಯೋದಲ್ಲಿ ಮಾರ್ಕ್ ಮಾಡೋವಂಥ ವಿಡಿಯೋನ ನಾನು ತಿಳಿಸಿದ್ದೀನಿ ನೋಡಿ. ಅದರಲ್ಲಿ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡೋದ್ರಲ್ಲಿ ಯಾವ ರೀತಿ ಬ್ಯಾಕ್ ಸೈಡು ತೊಗೊಳ್ಬೇಕು ಅಂತ ತಿಳಿಸಿದ್ದೀನಿ. ಆ ರೀತಿ ನೀವು ತೊಗೊಳ್ಳಿ. ಎಷ್ಟು ಎಕ್ಸ್ಟ್ರಾ ಎಲ್ಲ ತೊಗೊಳ್ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ. ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸ್ನ ಉದ್ದವನ್ನು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು, ನಿಮ್ಮ ಅಳತೆಯಲ್ಲಿ ಎಷ್ಟಿದೆ ಅದನ್ನು ಮಾರ್ಕ್ ಮಾಡಿಕೊಂಡು, ಆನಂತರ ಇಲ್ಲಿ ಒಂದು ಮಾರ್ಕ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ದು ಈ ಥರ ಒಳಗಡೆ ಬರಲಿ, ಕೆಳಗೆ ನೋಡಿ ಈ ಥರ ಬರುತ್ತೆ ನೋಡಿ. ಈ ರೀತಿಯಾಗಿ ಬರಲಿ. ಇಲ್ಲಿ 2 ಪೀಸ್ ಬರುತ್ತೆ, ಇಲ್ಲಿ 2 ಪೀಸ್ ಬರುತ್ತೆ. ಇದು ಬ್ಯಾಕ್ ಸೈಡಿಗೆ, ಇದು ಫ್ರಂಟ್ ಸೈಡಿಗೆ. ನಾನು ಯಾವಾಗಲೂ ಈ ರೀತಿ ಒಟ್ಟಿಗೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ತೀನಿ. ನಾನು ಬ್ಯಾಕ್ ಸೈಡೇ ಬೇರೆ ಸಪ್ರೇಟು, ಫ್ರಂಟೇ ಸಪ್ರೇಟು ಏನು ಕಟ್ ಮಾಡೋದಿಲ್ಲ. ಈ ರೀತಿಯೇ ನಾನು ಕಟ್ ಮಾಡೋದು. ಹಿಂಗಾದರೆ ನಮಗೆ ಅಳತೆನೂ ಬೇಗ ಸಿಗುತ್ತೆ, ನಮಗೆ ಎಲ್ಲೂ ಏನೂ ತೊಂದರೆ ಆಗಲ್ಲ. ಹಾಗಾಗಿ ಈ ಥರನೇ ನಾನು ಕಲ್ತ್ಕೊಂಡಿರೋದು. ಈ ರೀತಿ 4 ಫೋಲ್ಡ್ ಆಯಿತು. ನೆಕ್ಸ್ಟ್ ಇದರಲ್ಲೇ ಇನ್ನೂ ಒಂದು ರೀತಿ ಯಾವ ರೀತಿ ಹಾಕ್ಕೊಳ್ಬೇಕು ಚಿಕ್ಕ ಸೈಜ್ಗೆ ಅಂತಲೂ ನಾನು ಇವಾಗ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಹಾಕ್ಕೊಳ್ಳಿ. ಇದು ತೋಳಿಗೆ ಬರುತ್ತೆ, ಈ ಸೈಡು ಉಳಿದಿರೋದು. ನೀವು ಫ್ರಂಟಿಗೆ ಎಷ್ಟು ಬೇಕೋ ಅಷ್ಟು ನಾನೆಲ್ಲ ಮಾರ್ಕ್ ಮಾಡೋದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಉಳಿದಿರೋದು ಸ್ಲೀವ್ಸ್ಗೆ ಬರುತ್ತೆ. ತುಂಬಾ ಈಸಿ, ಕಷ್ಟ ಏನಿಲ್ಲ. ನಾನು ತುಂಬ ಹಳೆ ವೀಡಿಯೋಗಳಲ್ಲೂ ಕೂಡ ನಾನು ಹಾಕಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ. ನಾನು ಇದೇ ಥರ ಕಟ್ಟಿಂಗ್ದು ಮತ್ತು ಯಾವ ರೀತಿ ನಾವು ಬಟ್ಟೆನ ಹಾಕ್ಕೊಳ್ಳೋದು ಅಂತ ನಾನು ಇನ್ನೂ ನೀಟಾಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ. ಇದು ದೊಡ್ಡ ಅಳತೆ ಎಲ್ಲ ಇದ್ದರೆ ಈ ರೀತಿ ಫೋಲ್ಡ್ ಮಾಡೋದು ಅಂತ ನಾನು ತಿಳಿಸಿದ್ದೀನಿ. ಇವಾಗ ಚಿಕ್ಕ ಅಳತೆ ಏನಾದರೂ ಇತ್ತು ಅಂದರೆ, ತುಂಬ ಕಡಿಮೆ ಇರುತ್ತೆ, 30, 28, 30, 32, 35 ಆ ಥರ ಇನ್ನೂ ಕಮ್ಮಿನೇ ಇತ್ತು ಅಂದರೆ, 34 ಅದೆಲ್ಲ ಇತ್ತು ಅಂದರೆ ಈ ರೀತಿ ಹಾಕ್ಕೊಳ್ಳಿ ನೋಡಿ. ಈ ರೀತಿ ತೊಗೊಂಡು ಬಂದಿರ್ತೀರಲ್ಲ, ಇದನ್ನು ಈ ರೀತಿಯಾಗಿ ಹಾಕ್ಕೊಳ್ಳಿ. ಅಳತೆನ ನೋಡ್ಕೊಳ್ಳಿ ನಿಮ್ಮ ಬ್ಲೌಸ್ನಲ್ಲಿ. ನಾನಿವಾಗ ಬ್ಲೌಸ್ ಇಟ್ಕೊಂಡಿಲ್ಲ, ಇಲ್ಲಾಂದರೆ ಅಳತೆ ಮಾಡಿ ನಾನು ತೋರಿಸ್ತಿದ್ದೆ. ನೀವು ಅಳತೆನ ಎದೆಯ ಸುತ್ತಳತೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಅದಕ್ಕಿಂತ 4 ಇಂಚು ಎಕ್ಸ್ಟ್ರಾನ ತಗೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಚಿಕ್ಕ ಸ್ಲೀವ್ಸ್ ಎಲ್ಲ ಆಗಿಬಿಟ್ರೆ ನಿಮಗೆ ಇಲ್ಲಿನೇ ಬಂದ್ಬಿಡುತ್ತೆ. ಇಷ್ಟು ಜಾಗದಲ್ಲೇ ಸಿಂಗಲ್ ಪೀಸ್ ಇರುತ್ತೆ, ಇದು ಡಬಲ್ ಪೀಸ್ ಇರುತ್ತೆ. ಇದನ್ನು ಕಟ್ ಮಾಡಿಕೊಂಡು ಆನಂತರ ನೀವು ಇಲ್ಲಿ ಎಲ್ಲಿವರೆಗೂ ನಿಮಗೆ ಬ್ಯಾಕ್ ಸೈಡ್ ಎಲ್ಲಿ ಬರುತ್ತೋ ಅದು ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡಿ ಉಲ್ಟಾ ಮಾಡ್ಕೊಳ್ಳಿ. ಈ ಥರ ನಿಮಗೆ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಮೆಸೇಜನ್ನು ಅಥವಾ ಕಮೆಂಟ್ ಮಾಡಿ, ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ಕಟ್ ಮಾಡಿಲ್ಲ ಅಂದ್ರೂ ಓಕೆ, ಯಾಕೆಂದರೆ ಹಿಂಗೆ ಇರಲಿ. ಫಸ್ಟು ಹೊಸದಾಗಿ ಕಲಿಯೋವಂಥವ್ರಿಗೆ ಸ್ವಲ್ಪ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಕಟ್ ಮಾಡೋಕ್ಕೆ ಹೋಗಬೇಡಿ, ಫಸ್ಟು ಇದನ್ನೆಲ್ಲ ಮಾಡ್ಕೊಳ್ಳಿ. ಆಮೇಲೆ ಈ ಕಟ್ಟಿಂಗ್ ಮಾಡುವಾಗ ಅದೇ ಕಟ್ಟಿಂಗ್ ಮಾಡ್ತೀವಲ್ಲ, ಆವಾಗಲೇ ಅದು ಕಟ್ಟಾಗುತ್ತೆ. ಇಷ್ಟೇ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನನಗೆ ಲೆಂತಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನೇ ಮರ್ತ್ಬಿಡ್ತೀನಿ, ಇದನ್ನು ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನೇನೋ ಅಂತ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಹಿಂಗೇನಾದರೂ ನಿಮ್ಗೆ ಇದರಲ್ಲಿ ಡೌಟ್ ಬಂದರೆ ಕಮೆಂಟ್ ಮಾಡಿ, ನಾನು ಇದು ತಿಳಿಸ್ಕೊಡ್ತೀನಿ. ಬಟ್ಟೆ ವೇಸ್ಟ್ ಆಗದೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬಟ್ಟೆ ವೇಸ್ಟ್ ಆಗೋಲ್ಲ. ಇದರಲ್ಲೇ ಸ್ಲೀವ್ಸು ಕೂಡ ಬಂದುಬಿಡುತ್ತೆ. ನಿಮಗೆ 1 ಮೀಟ್ರ್ ತೊಗೊಂಡ್ರೂ ಸಾಕಾಗುತ್ತೆ. ಆದರೆ ಸ್ಲೀವ್ಸ್ ಕಡಿಮೆ ಇರಬೇಕು. ಉದ್ದ ಸ್ಲೀವ್ಸ್ ಎಲ್ಲ ಇದ್ದರೆ ಇದರಲ್ಲೇ ಸಿಗುತ್ತೆ ಅಂದ್ಕೊಳ್ಬೇಡಿ. ಉದ್ದ ಸ್ಲೀವ್ಸಿಗೆಲ್ಲ ಆಗಲ್ಲ ಇಲ್ಲಿ.
ಬರೀ ಏನು 8 ಇಂಚು 7.5 ಇಂಚು ಅಷ್ಟೇ ಸಿಗ್ತಾ ಇರುತ್ತೆ ಅಷ್ಟೇ. ನೀವು ಅಳತೆ ಎದೆ ಸುತ್ತಳತೆ ಎಷ್ಟಿದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಇಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದು ಗೊತ್ತಾಗುತ್ತೆ. ನೀವು ಒಂದ್ಸರಿ ಈ ಥರ ಬಟ್ಟೆನ ಹಾಕ್ಕೊಳ್ಳಿ ನೋಡಿ, ಅವಾಗ ನಿಮಗೇನೆ ಐಡಿಯಾ ಬಂದ್ಬಿಡುತ್ತೆ. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ಗೆ. ಇಲ್ಲಿನೂ ಕೂಡ ಹೀಗೆ ಇರಲಿ, ಯಾವುದನ್ನು ಕಟ್ ಮಾಡಿರೋ ಇಷ್ಟು ಅಳತೆಗೆ ಸಾಕು. ಇಲ್ಲಿಂದ ಅವರು ಹೇಳಿದರು ಬ್ಲೌಸು 13 ಉದ್ದ ಇತ್ತು ಅಂದರೆ ಫ್ರಂಟ್ ಸೈಡಿಗೆ 15 ಇಡಬೇಕು, 15 ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಬಿಡೋಣ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಹೊಸ್ದಾಗಿ ಕಲಿಯುವಾಗ ಏನಾಗುತ್ತೆ, ಅಳತೆ ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಒಂಚೂರು ಎಲ್ಲೋ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಏನಾದರೂ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಲೈನಿಂಗ್ ಬಟ್ಟೆಯನ್ನೇ ಫಸ್ಟು ನೀವು ಕಟ್ ಮಾಡ್ಕೊಳ್ಳಿ. ಯಾವತ್ತು ಈ ಥರ ಅವ್ರು ಕೊಟ್ಟಿರೋಂಥ ಬ್ಲೌಸ್ ಪೀಸನ್ನು ಯಾವುದನ್ನು ನೀವು ಫಸ್ಟು ಕಟ್ ಮಾಡಬೇಡಿ. ಯಾಕೆಂದರೆ ಲೈನಿಂಗ್ ಕಟ್ ಮಾಡಿ ಕರೆಕ್ಟ್ ಅಳತೆ ಬಂದಮೇಲೆ ಈ ಬಟ್ಟೆನ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಬೋದು. ವೇಸ್ಟ್ ಆದರೂ ಇದು ಹೋಗಿರುತ್ತೆ. ಈ ಬಟ್ಟೆ ಮೇಯ್ನ್ ಬಟ್ಟೆ ನಾವು ಏನಾರು ಕಟ್ ಮಾಡಿದರೆ ವೇಸ್ಟ್ ಆಯಿತು ಅಂದರೆ ನಮಗೇ ಕಷ್ಟ ಆಗುತ್ತೆ. ಕಸ್ಟಮರ್ ಹತ್ರನೂ ನಾವು ಅಯ್ಯೋ ಇದೇನು ಈ ಥರ ಮಾಡಿದ್ರು ಅಂತ ಬಯಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಫಸ್ಟು ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಸಪೋರ್ಟ್ ಕೂಡ ಮಾಡಿ. ನನಗೆ ಇದೇ ಥರ ಟಿಪ್ಸ್ಗಳನ್ನ ತಿಳಿಸ್ತಾ ಇರ್ತೀನಿ. ವೀಡಿಯೋಗಳನ್ನ ಒಂದೇ ಸಮ ನನಗೆ ಹಾಕೋಕ್ಕಾಗ್ತಾ ಇಲ್ಲ. ಎಲ್ಲ ವೀಡಿಯೋಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ, ಒಂದೊಂದನ್ನೇ ಪೋಸ್ಟ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ನ ಮಾಡಿ. ಇದರಲ್ಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ.